Good morning, the students. Today, let us read about the verb and its various forms. So now, you are Kannada medium students. Therefore, I want to explain it in Kannada also. ನೋಡಿರಿ, ಈ ಇಂಗ್ಲೀಷ್ನಲ್ಲಿ ನಾವು ಕ್ರಿಯಾಪದದ ಬಗ್ಗೆ ಭಾಳ ತಿಳ್ಕೊಳ್ಳುವ ವಿಷಯ ಇದೆ. ಯಾಕಂದರೆ ಇದು ಕ್ರಿಯಾಪದವು ವರ್ಬ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಸೆಂಟೆನ್ಸ್. ಈ ಕ್ರಿಯಾಪದದಲ್ಲಿ ಪ್ರಕಾರಗಳು ಭಾಳ ಅದಾವ. ಅವುಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಂಡ್ರೆ ನಮ್ಮ ಭಾಷೆ ನಾವು ಸರಿಯಾಗಿ ಬಳಕೆ ಮಾಡಬಹುದು. ಇಲ್ಲಿ ಕ್ರಿಯಾಪದ ಮೊಟ್ಟ ಮೊದಲನೇದಾಗಿ ಇಂಗ್ಲೀಷ್ನಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಥವಾ ಇಂಟ್ರಾನ್ಸಿಟಿವ್ ವರ್ಬ್ ಅನ್ನುವಂಥ ಒಂದು ಭಾಗಗಳನ್ನು ನಾವು ನೋಡ್ತೀವಿ. ಟ್ರಾನ್ಸಿಟಿವ್ ವರ್ಬ್ ಅಂದರೆ ಸಕರ್ಮಕ ಕ್ರಿಯಾಪದ, ಇಂಟ್ರಾನ್ಸಿಟಿವ್ ವರ್ಬ್ ಅಂದರೆ ಅಕರ್ಮಕ ಕ್ರಿಯಾಪದ. ಯಾವ ರೀತಿ ಇದಕ್ಕೆ ಉದಾಹರಣೆ, ಈಗ ನಾನು ಹಣ್ಣನ್ನು ತಿನ್ನುತ್ತೇನೆ. ನಾನು ಹಣ್ಣನ್ನು ತಿನ್ನುತ್ತೇನೆ ಅಂದಾಗ ಏನನ್ನು ತಿನ್ನುತ್ತೀನಿ? ಹಣ್ಣನ್ನು. ಈ ಹಣ್ಣು ಇದು ಕರ್ಮಪದ. ಆದ್ದರಿಂದ ಈ ಒಂದು ತಿನ್ನು ಅನ್ನುವುದನ್ನು ಈಟ್ ಅನ್ನುವುದು ಕ್ರಿಯಾಪದ. ಈ ಕ್ರಿಯಾಪದ ಟ್ರಾನ್ಸಿಟಿವ್ ವರ್ಗದಲ್ಲಿ ಇದೆ. ಅದೇ ರೀತಿಯಾಗಿ ಐ ಸ್ಲೀಪ್ ಆನ್ ದಿ ಬೆಡ್. ಇಲ್ಲಿ ನಮಗೆ ಏನು ಕರ್ಮಪದ ಸಿಗುವುದಿಲ್ಲ. ಆದ್ದರಿಂದ ಈ ಸ್ಲೀಪ್ ಅನ್ನೋ ಕ್ರಿಯಾಪದ ಇಂಟ್ರಾನ್ಸಿಟಿವ್ ವರ್ಗಗಳನ್ನು ಸಾಮಾನ್ಯ ರೀತಿಯಲ್ಲಿ ತಾವು ತಿಳ್ಕೋಬೇಕು. ಮುಖ್ಯವಾಗಿ ಯಾವ ಒಂದು ಏನು ವಾಕ್ಯದಲ್ಲಿ ಕರ್ಮಪದ ಇರ್ತದೆ ಅದು ಸಕರ್ಮಕ, ಯಾವುದರಲ್ಲಿ ಕರ್ಮ ಇರುವುದಿಲ್ಲ ಅದು ಅಕರ್ಮಕ ಕ್ರಿಯಾಪದ ಅಂತ ನಾವು ಅರ್ಥ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಎರಡು ಪ್ರಕಾರದ ಒಂದು ಕ್ರಿಯಾಪದದ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲಿ ಫೈನಿಟ್ ವರ್ಬ್ ಮತ್ತು ನಾನ್ ಫೈನಿಟ್ ವರ್ಬ್ ಅನ್ನುವಂಥ ಎರಡು ವಿಭಾಗಗಳನ್ನು ಮಾಡ್ತೀವಿ. ಫೈನಿಟ್ ವರ್ಬ್ ಇದರ ಅರ್ಥ ಏನು ಅಂದರೆ, ಫೈನಿಟ್ ವರ್ಬು ಈ ಮುಖ್ಯವಾದಂತಹ ಕ್ರಿಯಾಪದ ಅದು ಬದಲಾವಣೆ ಹೊಂದುತ್ತದೆ. ಕಾಲಕ್ಕೆ ತಕ್ಕಂತೆ ಆ ಒಂದು ಕರ್ತೃವಿನ ತಕ್ಕಂತೆ ಬದಲಾವಣೆ ಹೊಂದುತ್ತದೆ. ಹೇಗೆ ಐ ರೈಟ್ ಎ ಲೆಟರ್. ಇಲ್ಲಿ ರೈಟ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ರೈಟ್ ಎ ಲೆಟರ್ ಅಲ್ಲಿ. ಐ ಆಮ್ ರೈಟಿಂಗ್ ಎ ಲೆಟರ್, ಇಲ್ಲಿ ರೈಟಿಂಗ್ ಆಯಿತು. ಇಲ್ಲಿ ಆಮೇಲೆ ಐ ರೋಟ್ ಎ ಲೆಟರ್. ಅದೇ ರೀತಿಯಾಗಿ ಹಿ ರೈಟ್ಸ್ ಎ ಲೆಟರ್. ಈ ರೀತಿಯಾಗಿ ರೈಟ್, ರೋಟ್, ರೈಟ್ಸ್, ರೈಟಿಂಗ್ ಈ ರೀತಿಯಾಗಿ ಬದಲಾವಣೆಯಾಗುವಂಥ ಕ್ರಿಯಾಪದಗಳು ಇವುಗಳಿಗೆ ನಾವು ಫೈನಿಟ್ ವರ್ಬ್ಗಳು ಅಂತೀವಿ. ಯಾಕಂದರೆ ಇವು ಬದಲಾವಣೆ ಕರ್ತವ್ಯನಂತೆ ಕಾಲದ ತಕ್ಕಂತೆ ಬದಲಾವಣೆಯಾಗುವುದರಿಂದ ಇವುಗಳನ್ನು ಫೈನಿಟ್ ವರ್ಬ್ಸ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಫೈನಿಟ್ ವರ್ಬ್ಸ್. ಈಗ ನಾನ್ ಫೈನಿಟ್ ವರ್ಬ್ಗಳು ಇವು ಕಾಲದ ತಕ್ಕಂತೆ ಆಗಲಿ, ಆ ಕರ್ತೃವಿನ ವಚನದಂತೆ ಆಗಲಿ ಅಥವಾ ಅದರ ಯಾವುದೇ ಒಂದು ಕರ್ತೃವಿನ ಪ್ರಕಾರ ಬದಲಾವಣೆ ಮಾಡುವುದಿಲ್ಲ. ಇವುಗಳಲ್ಲಿ ಮತ್ತೆ ಮೂರು ಪ್ರಕಾರಗಳದಾವ. ಯಾವುವು ಅಂದರೆ, ನಾನ್ ಫೈನಿಟ್ ವರ್ಬ್ಗಳಲ್ಲಿ ಒಂದು ಇಂಪೆರಿಟಿವ್, ಆಮೇಲೆ ಡಿರೆಕ್ಟ್, ಆಮೇಲೆ ಪಾರ್ಟಿಸಿಪಲ್. ಪಾರ್ಟಿಸಿಪಲ್ನಲ್ಲಿ ಆದರೂ ಸಹಿತ ನಾವು ಮೂರು ಪ್ರಕಾರಗಳನ್ನು ಮಾಡ್ತೀವಿ. ಅದರಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಪರ್ಫೆಕ್ಟ್ ಪಾರ್ಟಿಸಿಪಲ್ ಅನ್ನುವಂಥ ಮೂರು ವಿಭಾಗಗಳನ್ನು ನಾನ್ ಫೈನಿಟ್ ವರ್ಬ್ಗಳಲ್ಲಿ ಮಾಡ್ತೀವಿ. ಇಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ ಅನ್ನೋಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ಇಲ್ಲಿ ಐ ಗೋ ಟು ದಿ ಲೈಬ್ರರಿ. ಇದು ಕರ್ತೃ ಪ್ರಯೋಗದಲ್ಲಿದೆ. ಇದರಾಗ ಐ ಅನ್ನೋದು ಸಬ್ಜೆಕ್ಟ್ ಇದೆ, ಗೋ ಅನ್ನೋದು ವರ್ಬ್ ಇದೆ, ಟು ಅನ್ನೋದು ಪ್ರಿಪೋಸಿಷನ್ ಇದೆ, ಟು ದ ಲೈಬ್ರರಿ ಅನ್ನೋದು ಅದಕ್ಕೆ ಕಾಂಪ್ಲಿಮೆಂಟ್ ಬರ್ತದೆ. ಐ ಗೋ ಟು ದಿ ಲೈಬ್ರರಿ ಇಷ್ಟೇ ಅಂದ್ರೆ ಈ ವಾಕ್ಯ ನಮಗೆ ನಾನು ಗ್ರಂಥಾಲಯಕ್ಕೆ ಹೋಗುತ್ತೇನೆ ಅಂತ ಹೇಳಿ. ಇಲ್ಲಿ ಮುಂದೆ ನಾವು ಯಾಕೆ ಹೋಗ್ತೀವಿ? ಐ ಗೋ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ಇಲ್ಲಿ ಗೋ ಇದೆ, ಪ್ರೆಸೆಂಟ್ ಟೆನ್ಸ್ನಲ್ಲಿದೆ.
ಆದರೆ ಟು ಬಾರೋ ಎ ಬುಕ್ ಅನ್ನೋದು ಅದು ಯಾವುದೇ ಕಾಲವನ್ನು ತೋರಿಸುವುದಿಲ್ಲ. ಅದಕ್ಕೆ ನಾವು ಇನ್ಫಿನಿಟಿವ್ ಅಂತೀವಿ. ಇನ್ಫಿನಿಟಿವ್ಗಳು ಯಾವಾಗಲೂ ಕಾಲದ ತಕ್ಕಂತೆ ಅಥವಾ ಕರ್ತೃವಿನ ತಕ್ಕಂತೆ ಬದಲಾವಣೆ ಆಗೋದಿಲ್ಲ. ಈಗ ಐ ಗೋ ಟು ದಿ ಲೈಬ್ರರಿ, ಐ ಆಮ್ ಗೋಯಿಂಗ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ನೋಡಿರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಟು ಬಾರೋ ಎ ಬುಕ್ ಆಯಿತು. ಐ ಹ್ಯಾವ್ ಗಾನ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ಇದನ್ನು ಏನು ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಅದು ಮುಂದಿನ ಇನ್ಫಿನಿಟಿವ್ದಲ್ಲಿ ಯಾವ ಬದಲಾವಣೆ ಆಗಿಲ್ಲ. ಐ ಹ್ಯಾವ್ ಬೀನ್ ಗೋಯಿಂಗ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ಐ ವೆಂಟ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್ ಪಾಸ್ಟ್ ಟೆನ್ಸ್. ಐ ವಾಸ್ ಗೋಯಿಂಗ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್, ಇದು ಪಾಸ್ಟ್ ಕಂಟಿನ್ಯೂಸ್. ಐ ಹ್ಯಾಡ್ ಗಾನ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. I had been going to the library to borrow a book. I shall go to the library to borrow a book. I shall be going to the library to borrow a book. ಈ ರೀತಿಯಾಗಿ ಮುಖ್ಯ ಏನು ವಾಕ್ಯ ಇದೆ ಆ ವಾಕ್ಯದ ಕರ್ತೃಪದ ಆಗಲಿ ಅಥವಾ ಒಂದು ಕ್ರಿಯೆಯ ಕಾಲ ಆಗಲಿ ಬದಲಾವಣೆ ಹೊಂದಿದರೆ ಆ ಇನ್ಫಿನಿಟಿವ್ದಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಇದನ್ನು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಈಗ ಒಂದು ಹೇಳ್ಬೋದು, John wants a glass of water. ಇದು ಒಂದು ವಾಕ್ಯ. ಜಾನ್ ವಾಂಟ್ಸ್ ಎ ಗ್ಲಾಸ್ ಆಫ್ ವಾಟರ್, ಪ್ರೆಸೆಂಟ್ ಟೆನ್ಸ್. ಮುಂದೆ ನಾವು ಇದಕ್ಕೆ ಇನ್ಫಿನಿಟಿವ್ ಉಪಯೋಗ ಮಾಡಿದಾಗ ಏನು, ಟು ವಾಶ್ ಹಿಸ್ ಹ್ಯಾಂಡ್ಸ್. ಜಾನ್ ವಾಂಟ್ಸ್ ಎ ಗ್ಲಾಸ್ ಆಫ್ ವಾಟರ್ ಟು ವಾಶ್ ಹಿಸ್ ಹ್ಯಾಂಡ್ಸ್. ಇದು ವರ್ತಮಾನ ಕಾಲದಲ್ಲಿದೆ. ಜಾನ್ ವಾಂಟೆಡ್ ಎ ಗ್ಲಾಸ್ ಆಫ್ ವಾಟರ್ ಟು ವಾಶ್ ಹಿಸ್ ಹ್ಯಾಂಡ್. ನೋಡಿ, ಬದಲಾವಣೆ ಆಗೋದೇ ಇಲ್ಲದು. ಬೇಕಾದ ಒಂದು ಮುಖ್ಯ ವಾಕ್ಯ ಏನಿದೆ ಅದನ್ನು ನಾವು ಯಾವುದೇ ಕಾಲದಲ್ಲಿ ನಾವು ಇಟ್ಟು ಸಹಿತ ಆ ವಾಕ್ಯದಲ್ಲಿ ಕ್ರಿಯಾಪದ ಯಾವುದೇ ಕಾಲದಲ್ಲಿರಲಿ ಅಥವಾ ಅದರಲ್ಲಿ ಯಾವುದೇ ಸಬ್ಜೆಕ್ಟ್ ಅಥವಾ ಕರ್ತೃಪದ ಇರಲಿ, ಅವುಗಳ ಮುಂದೆ ಬರುವಂಥ ಈ ಇನ್ಫಿನಿಟಿವ್ ಏನಿದೆ ಇದು ಬದಲಾವಣೆ ಹೊಂದುವುದಿಲ್ಲ ಅನ್ನೋದು ನಾವು ನೀವೆಲ್ಲ ತಿಳ್ಕೊಬೇಕು. ಇದು ಭಾಷೆಗೆ ಬಹಳ ಉಪಯೋಗವಾಗುವಂಥದ್ದು. ಇದರಲ್ಲಿ ನಾವು ನೋಡ್ತೀವಿ, SLCಯಲ್ಲಿ ಪ್ರಶ್ನೆಗಳು ಬರುತ್ತಿರ್ತಾವೆ. ನೀವು ಏನಂತಾರೆ, ಇಲ್ಲಿ ಕೆಳಗಿನ ವಾಕ್ಯದಲ್ಲಿ ಅಂಡರ್ಲೈನ್ ಮಾಡಿದಂತಹ ಶಬ್ದಗಳು ಬರುವ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿರಿ ಅಂತ ಬರ್ತಿರ್ತಾವೆ. ಹೇಗೆ ಇದನ್ನೇ ನಾವು ಜಾನ್ ವಾಂಟ್ಸ್ ವರ್ತಮಾನ ಕಾಲ ಎ ಗ್ಲಾಸ್ ಆಫ್ ವಾಟರ್ ಟು ವಾಶ್ ಹೀಸ್ ಹ್ಯಾಂಡ್ಸ್. ಇಲ್ಲಿ ಟು ವಾಶ್ ಹಿಸ್ ಹ್ಯಾಂಡ್ಸ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ರಂದರೆ ನಾವು ಅದು ಬರುವ ಹಾಗೆ ಪ್ರಶ್ನೆಯನ್ನು ಯಾವ ರೀತಿ ನಾವು ಕೇಳ್ತೀವಿ ಅಂತಂದರೆ, ಈಗ ಅಲ್ಲಿ ವಾಯ್ ಬರ್ತದೆ. ಇಲ್ಲಿ ವರ್ತಮಾನ ಕಾಲ ಇರೋದ್ರಿಂದ ವೈ ಡಸ್ ಜಾನ್ ವಾಂಟ್ ಎ ಗ್ಲಾಸ್ ಆಫ್ ವಾಟರ್. ವೈ ಡಸ್ ಜಾನ್ ವಾಂಟ್ ಎ ಗ್ಲಾಸ್ ಆಫ್ ವಾಟರ್. He wants John wants a glass of water to wash his hands ಅನ್ನೋದು ಉತ್ತರ. ಈ ರೀತಿಯಾಗಿ ನಾವು SLCಯಲ್ಲಿ ಇದನ್ನು ಭಾಳ ಸಲ ಪ್ರಶ್ನೆಗಳನ್ನು ನಾವು ನೋಡ್ತಿರ್ತೀವಿ. ಇನ್ನೂ ಅನೇಕ ಪ್ರಶ್ನೆಗಳನ್ನು ನಾವು ಇದನ್ನು ಕಲಿಯುತ್ತಾ ಆ ಒಂದು SLCಯಲ್ಲಿ ಬರುವಂಥ ಒಂದು ಪ್ರಶ್ನೆಗಳನ್ನು ಯಾವ ಬಿಡಿಸಬೇಕು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿಯೂ ವಿವರವಾಗಿ ನೋಡೋಣ. ಇಲ್ಲಿ ಮಾತ್ರ ಇದು ಇನ್ಫಿನಿಟಿವ್ ನಾವು ನೋಡುವಾಗ ಇನ್ಫಿನಿಟಿವ್ ಎಲ್ಲಿ ಇನ್ಫಿನಿಟಿವ್ದಲ್ಲೇ ನಾವು ನೋಡ್ತೀವಿ. ಯಾವುದೇ ಹೇಳಿದ ಹಾಗೆ ಯಾವುದೇ ಟೆನ್ಸದ ಒಂದು ವಾಕ್ಯ ಇದ್ರೂ ಸಹಿತ ಆ ಇನ್ಫಿನಿಟಿವ್ದಲ್ಲಿ ಬದಲಾವಣೆ ಆಗುವುದಿಲ್ಲ. ಇನ್ಫಿನಿಟಿವ್ಗೆ ನಾವು 2 ಹಚ್ಚಿರ್ತೀವಿ, ಅದರ ಮುಂದೆ ಫಾರ್ ನಂಬರ್ 1 ಇರ್ತದೆ. ಅದಕ್ಕೆ ನಾವು ಬೇಸ್ ಫಾರ್ಮ್ ಆಫ್ ದಿ ವರ್ಬ್ನು ಅಂತೀವಿ, ಮೊದಲನೇ ಫಾರ್ ನಂಬರ್ 1 ಅಂತೀವಿ. ಈ ರೀತಿಯಾಗಿ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊತಿರ್ತೀವಿ. ಇಲ್ಲಿ ಒಂದು ಕೆಲವು ವಾಕ್ಯಗಳನ್ನು ನಾನು ಕೊಟ್ಟಿದ್ದೇನೆ. ಈ ವಾಕ್ಯಗಳನ್ನು ನಾವು ಇನ್ಫಿನಿಟಿವ್ನಲ್ಲಿ ಬದಲಾಯಿಸಬೇಕಾಗ್ತದೆ. ಇಲ್ಲಿ 2-3 ಥರ ನಾವು ವಾಕ್ಯಗಳನ್ನು ಬದಲಾವಣೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂತೀವಿ. ಇಲ್ಲಿ ಒಂದು ವಾಕ್ಯ ಉದಾಹರಣೆ ಕೊಡ್ತೀನಿ ನಾನು. ಇಲ್ಲಿ ನೋಡಿರಿ, ಐ ವಾಸ್ ಗ್ಲಾಡ್ ವೆನ್ ಐ ಹರ್ಡ್ ಆಫ್ ಯುವರ್ ಸಕ್ಸೆಸ್. ಐ ವಾಸ್ ಗ್ಲಾಡ್ ವೆನ್ ಐ ಹರ್ಡ್ ಆಫ್ ಯುವರ್ ಸಕ್ಸೆಸ್. ಹಾಗಾದ್ರೆ ಇಲ್ಲಿ ಐ ವಾಸ್ ಗ್ಲಾಡ್ ಅನ್ನೋದು ಒಂದು ವಾಕ್ಯ, ಐ ಹರ್ಡ್ ಆಫ್
ವಾಸ್ ಗ್ಲಾಡ್ ಟು. ಇದು ಹರ್ಡ್ ಇದ್ದರೆ ಹಿಯರ್ ಮಾಡಬೇಕು. ಯಾಕಂದ್ರೆ ಮುಖ್ಯವಾದಂಥ ವಾಕ್ಯದಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇದಕ್ಕೆ ಜೋಡಣೆ ಮಾಡುವಾಗ ಟು ಮುಂದೆ ಬರುವಂತಹದ್ದು ಯಾವಾಗಲೂ ಪ್ರೆಸೆಂಟ್ ಏನು ಸಿಂಪಲ್ ಪ್ರೆಸೆಂಟ್ ಇರ್ತದೆ. ಐ ವಾಸ್ ಗ್ಲಾಡ್ ಟು ಹಿಯರ್ ಆಫ್ ಯುವರ್ ಸಕ್ಸೆಸ್. ಐ ವಾಸ್ ಗ್ಲಾಡ್ ವೆನ್ ಐ ಹರ್ಡ್ ಆಫ್ ಯುವರ್ ಸಕ್ಸೆಸ್. ಐ ವಾಸ್ ಗ್ಲಾಡ್ ಟು ಹಿಯರ್ ಆಫ್ ಯುವರ್ ಸಕ್ಸೆಸ್. ಇಷ್ಟು ನಾವು ಮಾಡ್ಬೋದು. ಆಮೇಲೆ ಎರಡನೇ ವಾಕ್ಯದಲ್ಲಿ he was sorry when he heard of your loss. When I heard, he was sorry to hear of your loss. Notice, he was sorry to hear of your loss. In the next vakya, do not promise that he will come. Do not promise, notice, that you will come. Do not promise to come. ಇದೆಲ್ಲ ಹೋಗ್ಬಿಡ್ತದೆ. that you will ಹೋಗ್ಬಿಡ್ತದೆ. Do not promise to come. ಈ ರೀತಿ ಬದಲಾವಣೆ ಆಗುವುದನ್ನು ನೀವು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಟುಕೊಂಡ್ರೆ ಈ ಇನ್ಫಿನಿಟಿ ಒಂದೊಂದು ಸಣ್ಣ ವಿಷಯ ಹೇಗಿದ್ದು ಇದು ಬಹಳ ದೊಡ್ಡದಿದೆ. ಇದು ಚಾಪ್ಟರ್ ಇದು ಇತಿಹಾಸದಲ್ಲಿ ಬಹಳ ದೊಡ್ಡದಿದೆ. ಅದನ್ನೆಲ್ಲ ನಾವು ಈ SLC ಮಟ್ಟದಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ನಾವು ಈಗ ತಿಳಿಯೋಣ. ಮುಂದೆ ಇದು ಸಾಮಾನ್ಯವಾಗಿ ನೋಡ್ತೀವಿ ನಾವು ಬ್ಯಾಂಕ್ ಎಕ್ಸಾಮಿನೇಷನ್ಗಳಲ್ಲಿ SBI ಆಗಲಿ RBI ಆಗಲಿ ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಅನೇಕ ಏನು ಪರೀಕ್ಷೆಗಳನ್ನು ಇಟ್ಟಾಗ ಇಂಥ ವಾಕ್ಯಗಳನ್ನು ಕೊಡ್ತಿರ್ತಾರೆ. ಇಲ್ಲಿ ಏನು ಕರೆಕ್ಟ್ಲಿ ಫಾಲೋವಿಂಗ್ ಎರರ್ಸ್ ಇನ್ ದಿ ಸೆಂಟೆನ್ಸಸ್ ಕೊಡ್ಬೋದು. ಅವಾಗ ಇವು ನಾವು ಪರ್ಫೆಕ್ಟ್ ಮಾಡಿದರೆ ಅವುಗಳನ್ನು ನಾವು ಬಿಡಿಸೋಕ್ಕೆ ಸಾಧ್ಯತೆ. ಅದಕ್ಕಾಗಿ ಈ ಸಣ್ಣ ಒಂದು ವಿಷಯವನ್ನು ನಾವು ಕೊಡ್ತೀವಿ. ಇದರ ಬಗ್ಗೆ ವಿಶಾಲವಾಗಿ ತಾವು ಮುಂದೆ ಕಲಿಬಹುದು. ಇಲ್ಲಿ ಎಷ್ಟು ವಾಕ್ಯ ಏನಿದೆ ನೋಡಿ. ಡೂ ನಾಟ್, ಇಲ್ಲಿ he hopes that he will know his result by tomorrow. ನೋಡ್ರಿ, he hopes that he will know his result tomorrow. ಇದನ್ನು ನಾವು ಇನ್ಫಿನಿಟಿವ್ದಲ್ಲಿ ಬಳಕೆ ಮಾಡುವಾಗ he hopes to know, ಇದು that he will ಹೋಗ್ಬಿಡ್ತದೆ. he hopes to know his result tomorrow. he hopes to know his result tomorrow. ಅದರಂತೆ it seems that it is impossible. It seems to be impossible. ಇಲ್ಲಿ ನಾವು ಇದನ್ನು ಹಾಕಿ it seems to be impossible. ಆಮೇಲೆ ನೆಕ್ಸ್ಟ್ do not promise that you will do it. ಇದಕ್ಕೆ ನಾವು ಇನ್ಫಿನಿಟಿವ್ ಬಳಸಿದಾಗ do not promise to do it. Do not promise to do it. ಆಮೇಲೆ she was delighted when she heard of her success. She was delighted to hear of her success. ಇಲ್ಲಿ when she ಅನ್ನೋದು ಹೋಗ್ಬಿಡ್ತದೆ. She was delighted to hear. heard ಇದ್ದದ್ದು ಭೂತಕಾಲದಲ್ಲಿ ವರ್ಡ್ ನಂಬರ್ 2 ಇದ್ದಿದ್ದು ವರ್ಡ್ ನಂಬರ್ 1 ಆಗ್ತದೆ. ನಾವು 2 ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಇನ್ಫಿನಿಟಿವ್ ಮುಂದೆ ಬರುವಂಥದ್ದು ಯಾವಾಗಲೂ ಏನಿರ್ತದೆ 2 ಹಾಕಿದಾಗ ವರ್ಡ್ ನಂಬರ್ 1 ಬರಬೇಕಲ್ಲಿ, ಬೇರೆ ಯಾವುದು ಬರೋದಿಲ್ಲ. She was delighted to hear of her success. ಅದರಂತೆ I hope that I shall win the first prize. ಇಲ್ಲಿ ನಾವು ಇನ್ಫಿನಿಟಿವ್ ಹಾಕಿದಾಗ ಯಾವ ರೀತಿ ಬದಲಾವಣೆ ಆಗ್ತದೆ ನೋಡ್ರಿ. I hope to win. I hope to win the first prize. ಇಲ್ಲಿ that I shall ಅನ್ನು ನೋಡಿಬಿಡ್ತದೆ. I hope to win the first prize. ಈ ರೀತಿ ಈ ಇನ್ಫಿನಿಟಿವ್ ಹಾಕಿದಾಗ ಅಲ್ಲಿ ಬದಲಾವಣೆ ಹೊಂದುತ್ತದೆ. ಆಮೇಲೆ the boys laughed when they saw their new teacher. The boys laughed to see. ಇದು saw ಇದು see ಆಗ್ತದೆ ನೋಡ್ರಿ. The boys laughed to see their new teacher. ಅದರಂತೆ
He should be sorry if we should be sorry if we heard bad reports of him. We should be sorry to hear bad reports of him. ಈ ರೀತಿಯಾಗಿ ನಾವು ಬದಲಾವಣೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್, ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಟು ಡೂ. ಇಲ್ಲಿ ಇನ್ಫಿನಿಟಿವ್ ಸೇರಿಸಿದಾಗ ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಟು ಡೂ ಇದೆಯಲ್ಲ, ಡು ಯು ಅಂಡರ್ಸ್ಟ್ಯಾಂಡ್ ಟು ಡೂ, ಡು ಯು ಅಂಡರ್ಸ್ಟ್ಯಾಂಡ್ ಟು ಡೂ ಇಷ್ಟೇ ಬರ್ತದೆ. I should be delighted if I could join you. I should be delighted to join you. ಅದರಂತೆ the doctor warned him that he should not touch wine. The doctor warned him not to touch the wine. He should not hogi not to touch the wine agade. Doctor warned him not to touch wine. Amele next day Misha has told that she must not dirty her face. Misha has told not to dirty her face. You hold it down, that's she. Amele, she was sorry that she had missed the beginning of the lesson. She was sorry, nodri, to miss birthday. She was sorry to miss the beginning of the lesson. She was sorry to miss the beginning of the lesson. Next is, you would be foolish if you dyed your hair red. You would be foolish to dye your hair red. ಇಲ್ಲಿ ಯಾವ ರೀತಿ ಇರುವಂತಹ ಕ್ರಿಯಾಪದಗಳನ್ನು ನಾವು ಬದಲಾವಣೆ ಮಾಡ್ತಿರೋದು ನೀವು ಗಮನಕ್ಕೆ ಬಂದಿರಬೇಕು. ನೀವು ಸಾಮಾನ್ಯವಾಗಿ ಅದನ್ನು ರಿಪೀಟ್ ಮಾಡಿ ಈ ಒಂದು ಸೆಂಟೆನ್ಸ್ಗಳನ್ನು ನೋಡಿದ್ರಿಂದ ಹೇಗೆ ಬದಲಾವಣೆ ಆಗಿದೆ ಅನ್ನೋದನ್ನು ತಪ್ಪಿ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಕೊನೆಯಲ್ಲಿ ಐ ವಾಸ್ ಸಾರಿ ದ್ಯಾಟ್ ಐ ಹ್ಯಾಡ್ ಟು ಲೀವ್ ಸೋ ಅರ್ಲಿ. ಐ ವಾಸ್ ಸಾರಿ ಟು ಲೀವ್ ಸೋ ಅರ್ಲಿ. ಐ ವಾಸ್ ಸಾರಿ ಟು ಲೀವ್ ಸೋ ಅರ್ಲಿ. ಈ ರೀತಿಯಾಗಿ ಈ ನಾವು ಇನ್ಫಿನಿಟಿವ್ಗಳನ್ನು ಸೇರಿಸಿದಾಗ ಆಗುವ ಬದಲಾವಣೆಗಳನ್ನು ನೀವು ಕಂಡುಕೊಂಡ್ರಿ. ಇನ್ನು ನಾವು ಇಲ್ಲಿ ಇನ್ನೂ ಅನೇಕ ವಿಷಯ ಇದರ ಬಗ್ಗೆ ಇರೋದ್ರಿಂದ ಸಾಮಾನ್ಯವಾಗಿ WH ಉಪಯೋಗ ಮಾಡಿದಾಗ ಮೊದಲು ನಾವು ಟು ಹಚ್ತೀವಿ. ಐ ಡು ನಾಟ್ ನೋ ಹೌ ಟು ಡ್ರೈವ್ ದಿ ಕಾರ್. ಐ ಡು ನಾಟ್ ನೋ ವೆರ್ ಟು ಸ್ಟಾರ್ಟ್ ಟು ದ ಸ್ಕೂಲ್. ಐ ಡು ನಾಟ್ ನೋ ವೇರ್ ಟು ಗೋ ಟುಡೇ. ಐ ಡು ನಾಟ್ ನೋ whom to believe ದಿ ಪರ್ಸನ್. ಈ ರೀತಿಯಾಗಿ ನಾವು ಈ ಇನ್ಫಿನಿಟಿವ್ಗಳನ್ನು ಇಷ್ಟು ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳಬೇಕು. ಯಾಕಂದರೆ ಬರೆಯುವ ಕಾಲದಲ್ಲಿ 2-3 ಥರ ನಾವು ಪ್ರಶ್ನೆಗಳು SLCಯಲ್ಲಿ ಬರ್ತಾವೆ. ಅದಕ್ಕಾಗಿ ಈ ಒಂದು ವಿಷಯವನ್ನು ತಾವು ಒಳ್ಳೆಯ ರೀತಿಯಿಂದ ತಿಳ್ಕೊಂಡ್ರಿ ಅಂತ ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.